ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಗೃಹಜ್ಯೋತಿ ಯೋಜನೆ ಮಾಹಿತಿ. ಸ್ನೇಹಿತರೆ, ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳು ಈಗ ಏನು ಅರ್ಜಿ ಸಲ್ಲಿಸಿರ್ತಾರೆ, ಆ ಸಲ್ಲಿಸಿದಂಥ ಅರ್ಜಿಯನ್ನು ಈಗ ಬಾಡಿಗೆ ಮನೆಯಲ್ಲಿ ಇರುವಂಥವ್ರಿಗೆ ಮಾತ್ರ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಬೆಂಗಳೂರಲ್ಲಿ ದುಡಿಲಿಕ್ಕೆ ಅಂತ ಹೋದಂಥ ಒಂದು ಫಲಾನುಭವಿಗಳು ಬಾಡಿಗೆ ಮನೆಯನ್ನು ಹಿಡ್ಕೊಂಡಿರ್ತಾರೆ. ಆ ಒಂದು ಅಲ್ಲಿ ಇದ್ದಂಥ ಸ್ಥಳದಲ್ಲಿ ಕೆಲಸವನ್ನು ಮುಗಿದ ನಂತರ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗಿ ಬೇರೆ ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ಗೃಹಜ್ಯೋತಿ ಯೋಜನೆಯ ಆ ಒಂದು ಫಲಾನುಭವಿಗಳು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಮನೆಯಲ್ಲಿ ಗೃಹಜ್ಯೋತಿ ಯೋಜನೆ ಸಿಗೋದಿಲ್ಲ. ಹಾಗಿದ್ರೆ ಏನು ಮಾಡಬೇಕು? ಗೃಹಜ್ಯೋತಿ ಯೋಜನೆ ಅಲ್ಲಿ ಪಡಿಬೇಕಂತಂದ್ರೆ ಸ್ನೇಹಿತರೆ, ನೀವು ಮನೆ ಬಿಡುವಂಥ ಸಂದರ್ಭದಲ್ಲೇ ನಿಮ್ಮ ಆಧಾರ್ ಲಿಂಕ್ ಮಾಡಬೇಕು. ನೀವು ಇದ್ದಂಥ ಮನೆಗೆ ನೀವು ಏನು ಗೃಹಜ್ಯೋತಿ ಯೋಜನೆಯ ಒಂದು ಫಲಾನುಭವಿಗಳಾಗಿರ್ತೀರ, ಆ ಮನೆಯ ಒಂದು ಗೃಹಜ್ಯೋತಿ ಯೋಜನೆಯಿಂದ ಲಿಂಕ್ ಮಾಡಲು ನಿಮ್ಗೆ ಅವಕಾಶ ಇದೆ. ನೀವು ಲಿಂಕ್ನ ಮಾಡ್ಕೊಳ್ಬೋದು. ಇಲ್ಲಿ ಲಿಂಕ್ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಮೊಬೈಲ್ ಮೂಲಕನೂ ನೀವು ಮಾಡ್ಕೊಳ್ಬೋದಾಗಿರುತ್ತೆ. ನೋಡಿ, ಈ ಒಂದು ಗ್ಯಾರಂಟಿ ಯೋಜನೆಯ ಒಂದು ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ. ನೋಡಿ, ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಲಿಕ್ಕೆ ಒಂದು ಲಿಂಕ್ ಇದೆ ಮತ್ತು ಲಿಂಕ್ ಮಾಡಲಿಕ್ಕೆ ಒಂದು ಲಿಂಕ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಗೃಹಜ್ಯೋತಿ ಯೋಜನೆಯಿಂದ ಲಿಂಕ್ಗಾಗಿ ಅರ್ಜಿ ಅಂತ ಇರುತ್ತೆ. ಇದಕ್ಕೆ ನೀವು ಅರ್ಜಿನ ಸಲ್ಲಿಸಿದರೆ ನಿಮ್ಮ ಒಂದು ಆಧಾರ್ ಅಲ್ಲಿ ಆರ್ ನಂಬರ್ನಿಂದ ಲಿಂಕ್ ಆಗುತ್ತೆ. ನೀವು ಇರುವಂಥ ಒಂದು ಬೇರೆ ಒಂದು ಮನೆ ಬಾಡಿಗೆ ಹಿಡಿದಿರ್ತೀರಿ ನೋಡಿ, ಆ ಒಂದು ಆರ್ ಸಂಖ್ಯೆಗೆ ನಿಮ್ಮ ಆಧಾರ್ ಲಿಂಕ್ನ ನೀವು ಲಿಂಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದರಿಂದ ನಿಮಗೆ ಗೃಹಜ್ಯೋತಿ ಯೋಜನೆ ಬೆನಿಫಿಟ್ ಅಲ್ಲಿ ಕೂಡ ನಿಮಗೆ ಸಿಗುವಂಥದ್ದು. ಸ್ನೇಹಿತರೆ, ಇದಕ್ಕಾಗಿ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಜ್ಯೋತಿ 2025ರಲ್ಲಿ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳು ತುಂಬ ವಂಚಿತರಾಗ್ತಾಯಿದ್ದಾರೆ. ಯಾಕಂತಂದರೆ ಬೇರೆ ಬೇರೆ ಕಡೆ ಬಾಡಿಗೆ ಇಟ್ಕೊಂಡಿರ್ತಾರೆ, ಅವರಿಗೆ ಲಿಂಕ್ ಮಾಡುವಂಥ ಆಪ್ಷನ್ಸ್ ಗೊತ್ತಿರೋದಿಲ್ಲ. ಹಾಗಾಗಿ ಬಾಡಿಗೆ ಮನೆಯಲ್ಲಿ ಇರುವಂಥವ್ರು ಮೊಬೈಲ್ನೇ ನಂಬ್ಕೊಂಡು ವೀಡಿಯೋಗಳನ್ನ ನೋಡಿಕೊಂಡು ಯಾವ ರೀತಿ ನಾವು ಅದರ ಒಂದು ಅನುಭವ ಪಡಿಬೇಕು, ಫಲಾನುಭವಿಗಳಾಗಬೇಕು, ನಾವು ಮನೆ ಹಿಡ್ಕೊಂಡಿದ್ದೀವಿ, ಬೇರೆ ಮನೆ ಮತ್ತೆ ಮಾಡ್ತಾಯಿದ್ದೀವಿ ಅಂತ ಈ ರೀತಿ ಫಲಾನುಭವಿಗಳು ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗಾಗಿ ಈ ಮಾಹಿತಿನ ನಾವು ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗ್ಬೇಕಂದ್ರೆ, ನೋಟಿಫಿಕೇಷನ್ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.